ಕರ್ನಾಟಕ ವಿಶ್ವವಿದ್ಯಾಲಯದ ಪಠ್ಯದಲ್ಲಿ ಅವಮಾನಕರ ವಿಚಾರಗಳು ಇದ್ದ ಬೆನ್ನಲ್ಲೇ ಹಾವೇರಿ ವಿವಿ ಕೂಡ ವಿವಾದಕ್ಕೆ ಗುರಿಯಾಗಿದೆ. ಭಾರತ ಮಾತೆಗೆ ಅವಮಾನ ಮಾಡಿರುವ ಅಂಶಗಳಿರುವುದು ಪತ್ತೆಯಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ 2024-25ನೇ ಸಾಲಿನ BA ಮೊದಲ ಸೆಮಿಸ್ಟರ್ನ ಬೆಳಗು ಪಠ್ಯಪುಸ್ತಕದ ಅಂಶವೊಂದು ವಿವಾದ ಸೃಷ್ಟಿಸಿತ್ತು. ಭಾರತಾಂಬೆಯ ಚಿತ್ರ ಹಿಂದೂ ಮಾತೆಯ ಚಿತ್ರವೇ ಆಗಿದೆ, ಬೇರೆ ಧರ್ಮದ ಕುರುಹುಗಳು ಕಾಣಲ್ಲ ಅನ್ನೋ ವಿಚಾರ ಇತ್ತು. ಈ ಬಗ್ಗೆ ABVP ಸಂಘಟನೆ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ವಿವಾದಿತ ಪಠ್ಯ ಹಿಂಪಡೆಯಲಾಗಿತ್ತು. ಆದರೆ ಹಾವೇರಿ ವಿವಿ ಮಾತ್ರ ಅದೇ ಪಠ್ಯವನ್ನ ಮುಂದುವರಿಸಿದೆ. ಇದಕ್ಕೆ ABVP ಆಕ್ರೋಶಗೊಂಡಿದೆ. ರಾಷ್ಟ್ರ ವಿರೋಧಿ ವಿಷಯವನ್ನು ಈ ಪಠ್ಯೇತರ ಚಟುವಟಿಕೆಯಲ್ಲಿ ಏನು ನಮೂದಿಸಿದ್ದಾರೋ ಅದನ್ನು ಈ ಕೂಡಲೇ ಕೈಬಿಡುವಂತೆ ಹಾಗೂ ಈ ಪಠ್ಯಕ್ರಮದ ರಚನೆಯ ಜವಾಬ್ದಾರಿ ಹೊತ್ತ ಎಲ್ಲರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗಿ ಈ ಮೂಲಕ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸುತ್ತದೆ. ರಾಷ್ಟ್ರ ಮಾತೆಯನ್ನು ಹಾಗೂ ನಮ್ಮ ಭುವನೇಶ್ವರಿ, ಕರ್ನಾಟಕದ ಭುವನೇಶ್ವರಿ ಮಾತೆಗೆ ಅಗೌರವವನ್ನು ತೋರುವ ಮೂಲಕ ಈ ಪಠ್ಯಕ್ರಮದ ವಿಷಯದಲ್ಲಿ ನಮೂದಿಸಿದ್ದಾರೆ. ಅದಕ್ಕೆ ಈ ಕೂಡಲೇ ಈ ವಿಷಯನ ಹಿಂತೆಗೆದುಕೊಳ್ಳಬೇಕಾಗಿ ನಾವು ಆಗ್ರಹಪಡಿಸಿದ್ವಿ. ವಿವಾದಿತ ಪಠ್ಯ ಹಿಂಪಡೆಯಲು ಆಗ್ರಹ ಕೇಳಿ ಬರ್ತಾ ಇದ್ದಂತೆ ಹಾವೇರಿ ವಿವಿ ಕುಲಪತಿ ಪ್ರೊಫೆಸರ್ ಸುರೇಶ್ ಜಂಗಮಶೆಟ್ಟಿ ಎಚ್ಚೆತ್ತುಕೊಂಡಿದ್ದಾರೆ. ಈ ಬಗ್ಗೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದಿಲ್ಲ, ಮುಂದೆ ಹಾವೇರಿ ವಿವಿಗೆ ಹೊಸ ಸಿಲೆಬಸ್ ಜಾರಿ ಮಾಡ್ತೀವಿ ಎಂದಿದ್ದಾರೆ. ಆದ್ರೆ ಇನ್ನು ಈಗ ಫೈನಲ್ ಎಕ್ಸಾಮ್ ಏನು ಫಸ್ಟ್ ಸೆಮಿಸ್ಟರ್ ನಡೆದಲ್ಲ, ಆ ಕ್ವಶನ್ ಪೇಪರ್ ತರಿಸಿ ನೋಡಲಾಗಿ ಕ್ವಶನ್ ಪೇಪರಲ್ಲಿ ಅವರು ಬರೆದಿದ್ದು ಪಠ್ಯಕ್ರಮದಿಂದ ಯಾವುದೂ ಪ್ರಶ್ನೆ ಇಲ್ಲ. ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟೈತಿ. ಅದರದ್ದು ಏನೈತೆ ಅದರಿಂದ ಎಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ. ಈಗೇನು ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಕನ್ನಡದ್ದು ಹಾವೇರಿ ವಿಶ್ವವಿದ್ಯಾಲಯದ ಸಪರೇಟ್ ಸಿಲೆಬಸ್ ಇರುತ್ತೆ. ಸದ್ಯ ABVP ವಿವಾದಿತ ಪಠ್ಯ ಖಂಡಿಸಿರುವುದರಿಂದ ಹಾವೇರಿ ವಿವಿ ಎಚ್ಚೆತ್ತುಕೊಂಡಿದೆ. ಮುಂದೆ ಇಂತಹ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ಹಾವೇರಿ ವಿವಿ ಕುಲಪತಿಗಳು ಸ್ಪಷ್ಟಪಡಿಸಿದ್ದಾರೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.